ಇನ್ನು ಸರ್ಕಾರ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭೆಯಲ್ಲಿ ಏನೇನಾಯಿತು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಬೆಳಗಾವಿಯ ಕೆಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮ್ಮ ನಿರ್ಧಾರಕ್ಕೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಪ್ತಾರೆ. ಬಾಗಲಕೋಟೆ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ, ಬೆಳಗಾವಿ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಗಮನಿಸುತ್ತೆ. ಈಗಂತೂ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಿದ್ದೇವೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಈ ರೀತಿ ಆಕ್ಷೇಪ ವ್ಯಕ್ತವಾಯಿತು ಅಂತಾನೂ ಕೂಡ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ. ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಮ್ದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಆಯಿತು. ಸ್ವಲ್ಪ ಬಾಗಲಕೋಟದವರು ಇರ್ಬೋದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ. ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ, ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೇಳೋಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತಕ್ಕಂಥದ್ದು ಅದನ್ನು ನಾವು ಮಾಡ್ತಕ್ಕ. ಅವ್ರು ಏನು ಹೇಳ್ತಾರೆ, ಬೆಲ್ಗಾಂ ಜಿಲ್ಲೆಯಲ್ಲಿ ಯಾವ ಹೈ ರಿಕವರಿ ಝೋನ್ ಇದಾವೆ, ನಮ್ಮ ಫಾರ್ ಎಕ್ಸಾಂಪಲ್ ಕೃಷ್ಣ ಬೆಲ್ಟಿನ ತೀರದಲ್ಲಿ ಇರ್ತಕ್ಕಂಥ. ಇನ್ನು ಸರ್ಕಾರ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭೆಯಲ್ಲಿ ಏನೇನಾಯಿತು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಬೆಳಗಾವಿಯ ಕೆಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮ್ಮ ನಿರ್ಧಾರಕ್ಕೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಪ್ತಾರೆ. ಬಾಗಲಕೋಟೆ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ, ಬೆಳಗಾವಿ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಗಮನಿಸುತ್ತೆ. ಈಗಂತೂ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಿದ್ದೇವೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಈ ರೀತಿ ಆಕ್ಷೇಪ ವ್ಯಕ್ತವಾಯಿತು ಅಂತಾನೂ ಕೂಡ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ. ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಮ್ದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಂ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಆಯಿತು. ಸ್ವಲ್ಪ ಬಾಗಲಕೋಟದವರು ಇರ್ಬೋದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ. ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ, ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೇಳೋಗಿದ್ದಾರೆ, ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಂ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತಕ್ಕಂಥದ್ದು ಅದನ್ನು ನಾವು ಮಾಡ್ತಕ್ಕ. ಅವ್ರು ಏನು ಹೇಳ್ತಾರೆ, ಬೆಲ್ಗಾಂ ಜಿಲ್ಲೆಯಲ್ಲಿ ಯಾವ ಹೈ ರಿಕವರಿ ಝೋನ್ ಇದಾವೆ, ನಮ್ಮ ಫಾರ್ ಎಕ್ಸಾಂಪಲ್ ಕೃಷ್ಣ ಬೆಲ್ಟಿನ ತೀರದಲ್ಲಿ ಇರ್ತಕ್ಕಂಥ. ಇನ್ನು ಸರ್ಕಾರ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭೆಯಲ್ಲಿ ಏನೇನಾಯಿತು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಬೆಳಗಾವಿಯ ಕೆಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮ್ಮ ನಿರ್ಧಾರಕ್ಕೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಪ್ತಾರೆ. ಬಾಗಲಕೋಟೆ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ, ಬೆಳಗಾವಿ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಗಮನಿಸುತ್ತೆ. ಈಗಂತೂ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಿದ್ದೇವೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಈ ರೀತಿ ಆಕ್ಷೇಪ ವ್ಯಕ್ತವಾಯಿತು ಅಂತಾನೂ ಕೂಡ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ನಿಮ್ಗೆ ಹೇಳಿದ್ರೆ
ನಿನ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಮ್ದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಮ್ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರ್ಬೋದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೋಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಮ್ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತಕ್ಕಂಥದ್ದು ಅದನ್ನು ನಾವು ಮಾಡ್ತೇವೆ. ಅವ್ರು ಏನು ಹೇಳ್ತಾರೆ, ಬೆಲ್ಗಾಮ್ ಜಿಲ್ಲೆಯಲ್ಲಿ ಯಾವ ಹೈ ರಿಕವರಿ ಝೋನ್ ಇದಾವೆ, ನಮ್ಮ ಫಾರ್ ಎಕ್ಸಾಂಪಲ್ ಕೃಷ್ಣಾ ಬೆಲ್ಟಿನ ತೀರದಲ್ಲಿ ಇರ್ತಕ್ಕಂಥ. ಇನ್ನು ಸರ್ಕಾರ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭೆಯಲ್ಲಿ ಏನೇನಾಯಿತು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಬೆಳಗಾವಿಯ ಕೆಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮ್ಮ ನಿರ್ಧಾರಕ್ಕೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಪ್ತಾರೆ. ಬಾಗಲಕೋಟೆ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ, ಬೆಳಗಾವಿ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಗಮನಿಸುತ್ತೆ, ಈಗಂತೂ ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡಿದ್ದೇವೆ. ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಈ ರೀತಿ ಆಕ್ಷೇಪ ವ್ಯಕ್ತವಾಯಿತು ಅಂತಾನೂ ಕೂಡ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. 190 ಜನ ಅದರ ಜೊತೆಗೆ ಸಹಮತಿ ಇದ್ದಾಗ ಅವ್ರಿಗೆ ಓವರ್ ಬರ್ಡನ್ ಆಗಿದೆ ಬೆಲ್ಗಾಮ್ದವ್ರಿಗೆ ಅಂತಕ್ಕಂಥದ್ದು ಒಂದು ಬೆಲ್ಗಾಮ್ ಜಿಲ್ಲೆ ಕಾರ್ಖಾನೆ ಮಾಲೀಕರು ಅನ್ನೋ ಒಂದು ವಿಚಾರ ಇತ್ತು. ಸ್ವಲ್ಪ ಬಾಗಲಕೋಟದವರು ಇರ್ಬೋದು, ಅವ್ರು ಬಿಟ್ಟರು ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ, ಅವ್ರಿಗೆ ಯಾವುದೇ ಬರ್ಡನ್ ಇಲ್ಲ. ಏನು ಒಪ್ಪಿಲ್ಲ ಅಂತಿಲ್ಲ, ಅವರು ಒಪ್ತಾರೆ, ಖಂಡಿತ ಒಪ್ತಾರೆ. ನನಗೆ ಹೋಗುವಾಗ ಹೋಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಬೇರೆ ಒಂದು ಆದೇಶ ಮಾಡಿ, ಬೆಲ್ಗಾಮ್ ಜಿಲ್ಲೆಗೆ ಒಂದು ಬೇರೆ ಆದೇಶ ಮಾಡಿ ಅಂತಕ್ಕಂಥದ್ದು ಅದನ್ನು ನಾವು ಮಾಡ್ತೇವೆ. ಅವ್ರು ಏನು ಹೇಳ್ತಾರೆ, ಬೆಲ್ಗಾಮ್ ಜಿಲ್ಲೆಯಲ್ಲಿ ಯಾವ ಹೈ ರಿಕವರಿ ಝೋನ್ ಇದಾವೆ, ನಮ್ಮ ಫಾರ್ ಎಕ್ಸಾಂಪಲ್ ಕೃಷ್ಣಾ ಬೆಲ್ಟಿನ ತೀರದಲ್ಲಿ ಇರ್ತಕ್ಕಂಥ. ಇನ್ನು ಸರ್ಕಾರ ನಿರ್ಧಾರಕ್ಕೆ ಕೆಲ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ತೀರ್ಮಾನಕ್ಕೆ ಕೆಲ ಮಾಲೀಕರು ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಭೆಯಲ್ಲಿ ಏನೇನಾಯಿತು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಬೆಳಗಾವಿಯ ಕೆಲ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮ್ಮ ನಿರ್ಧಾರಕ್ಕೆ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಪ್ತಾರೆ. ಬಾಗಲಕೋಟೆ ಜಿಲ್ಲೆಗೆ ಬೇರೆ ಆದೇಶವನ್ನ ಮಾಡಿ,